ಒಂದು ಪ್ರೀತಿ ಎಲ್ಲಿಯವರೆಗೆ ಮನುಷ್ಯನನ್ನು ಹುಚ್ಚ ಮಾಡುತ್ತೆ ಅಂತಂದ್ರೆ ಆ ಪ್ರೀತಿಗೋಸ್ಕರ ಮತ್ತೊಂದು ಜೀವವನ್ನು ತೆಗೆಯೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಬೆಂಗಳೂರಿನಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೆದಿದೆ. ಒಂದು ಜೋಡಿ ಲವ್ ಬರ್ಡ್ಸ್ ಮಧ್ಯೆ ಮೂರನೇ ವ್ಯಕ್ತಿಯೊಬ್ಬ ಎಂಟ್ರಿ ಆಗ್ತಾನೆ. ಆ ಯುವತಿಗೆ ನೀನು ನನ್ನನ್ನು ಪ್ರೀತಿ ಮಾಡು ಅಂತ ಟಾರ್ಚರ್ ಕೊಡ್ತಾನೆ. ಕಾಟ ಕೊಡ್ತಿದ್ದಂಥ ಯುವಕನಿಗೆ ಈ ಯುವತಿಯನ್ನ ಪ್ರೀತಿ ಮಾಡ್ತಿದ್ದಂಥ ಯುವಕ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾನೆ. ಚಾಕು ಇರಿದು ಮಚ್ಚಿನಿಂದ ಹಲ್ಲೆ ಮಾಡ್ತಾನೆ. ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿದ್ದಾರೆ. ಟ್ರಯಾಂಗಲ್ ಲವ್ ಸ್ಟೋರಿಯ ಅಸಲಿ ಕಹಾನಿ ಏನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಒಟ್ಟು 3 ಜನರ ನಡುವಿನ ಗಲಾಟೆ ಇದು. ಒಬ್ಬ ವ್ಯಕ್ತಿ ಒಂದು ಯುವತಿಯನ್ನ ಪ್ರೀತಿ ಮಾಡ್ತಿದ್ದ, ಹಲವು ವರ್ಷಗಳಿಂದ ನಡೀತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಆ ಮಧ್ಯೆ ಮೂರನೇವನ ವ್ಯಕ್ತಿಯ ಎಂಟ್ರಿ ಆಯಿತು. ಲವರ್ಸ್ ಮಧ್ಯೆ ಕಾರ್ತಿಕ್ ಅನ್ನುವ ವ್ಯಕ್ತಿ ಒಬ್ಬ ಬರ್ತಾನೆ. ಆತ ಆ ಯುವತಿಗೆ ಟಾರ್ಚರ್ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಯುವತಿಯ ನಂಬರ್ ಹೆಂಗೋ ಪಡ್ಕೊಂಡು ಪ್ರತಿನಿತ್ಯ ಆಕೆಗೆ ಕ್ವಾಟ್ಲೆ ಕೊಡ್ತಾನೆ, ಯುವತಿಗೆ ಕಾಟ ಕೊಡ್ತಾನೆ. ಅವಳು ಬೇಡ ಅಂತಂದ್ರೂ ಕೂಡ ಪದೇ ಪದೇ ಆಕೆಗೆ ಟಾರ್ಚರ್ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆಕೆಯನ್ನು ಫಾಲೋ ಮಾಡಿದ ಮೇಲೆ ಆಕೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ರು ಕೂಡ ಮತ್ತೆ ಆಕೆಯ ಬೆನ್ನಿಗೆ ಬಿದ್ದ. ಆ ಹಿನ್ನೆಲೆಯಲ್ಲಿ ಅದನ್ನು ತನ್ನ ಪ್ರಿಯತಮನಿಗೆ ಯುವತಿ ತಿಳಿಸ್ತಾಳೆ. ಯುವತಿಯ ಪ್ರಿಯಕರ ಧನುಷು ಮತ್ತು ಶಾಬುದ್ದೀನ್ ಇವರಿಬ್ಬರು ಬಂದು ಆ ಕಾರ್ತಿಕ್ ಅನ್ನೋ ವ್ಯಕ್ತಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸದ್ಯ ಈ ಶಾಬುದ್ದೀನ್ ಮತ್ತು ಆಕೆಯ ಪ್ರಿಯಕರ ಇವರಿಬ್ಬರು ಕೂಡ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಡಿಸೆಂಬರ್ 19ನೇ ತಾರೀಕು ನಡೆದಿರೋದು. ನಾಯಂಡಹಳ್ಳಿ ಬಳಿ ಚಾಕು ಇರಿದು ಅಲ್ಲಿಂದ ಓಡೋಗ್ತಾರೆ. ಬಳಿಕ ಕಾರ್ತಿಕ್ ಆತನೇ ಒಂದು ಬೈಕ್ ಹತ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಆ ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಈ ವಿಚಾರ ಬೆಳಕಿಗೆ ಬರುತ್ತೆ. ಯಾಕೆ ಈತನಿಗೆ ಹಲ್ಲೆ ಮಾಡಿದ್ರು, ಯಾಕೆ ಈತನಿಗೆ ಚಾಕು ಇರಿತಾ ಆಯಿತು ಅನ್ನೋ ವಿಚಾರವನ್ನು ಕೆದಕ್ತಾ ಹೋದಾಗ ಈ ಟ್ರಯಾಂಗಲ್ ಲವ್ ಸ್ಟೋರಿ ಹೊರಗಡೆ ಬಂದಿದೆ. ಕಾರ್ತಿಕ್ನ ಹೇಳಿಕೆಯನ್ನು ಆಧರಿಸಿ ಆರೋಪಿಗಳನ್ನು ಖಾಕಿ ಪಡೆ ಬಂಧಿಸಿದೆ. ಸಂಜೆ 6:30ಕ್ಕೆ ಮನೆಯಿಂದ ಹೊರಬರೋದಕ್ಕೆ ಹೇಳಿ ಈ ಇಬ್ಬರು ಬಂಧಿತ ಆರೋಪಿಗಳೇನಿದ್ದಾರೆ, ಶಾಬುದ್ದೀನ್ ಮತ್ತು ಮತ್ತೋರ್ವ, ಇವರಿಬ್ಬರು ಕಾರ್ತಿಕ್ನನ್ನ ಮನೆಯಿಂದ ಹೊರಗಡೆ ಕರೆಸ್ಕೊಂಡು ಆತನ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಂದ್ರೆ ಪ್ರಾಪರ್ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನು ಇದನ್ನು ಕರೆಯೋದಕ್ಕಾಗೋದಿಲ್ಲ. ಈ ಧನುಷ್ ಮತ್ತು ಆ ಯುವತಿ ಏನಿದ್ರು ಅವರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕಾರ್ತಿಕ್ ಅನ್ನೋ ವ್ಯಕ್ತಿ ಮೂರನೇ ವ್ಯಕ್ತಿ, ಆತ ಬರ್ತಾನೆ. ಮೂರನೇ ವ್ಯಕ್ತಿ ಬಂದು ನನ್ನನ್ನು ಪ್ರೀತಿ ಮಾಡು ಅಂತ ಕೇಳ್ಕೊತಾನೆ. ಆಗ ಈ ಧನುಷ್ ಆತನ ಸ್ನೇಹಿತನ ಕರ್ಕೊಂಡ್ಬಂದು ಕಾರ್ತಿಕ್ ಮೇಲೆ ಹಲ್ಲೆ ಮಾಡ್ತಾನೆ. ಸದ್ಯ ಧನುಷ್ ಮತ್ತು ಆತನ ಸ್ನೇಹಿತ ಶಾಬುದ್ದೀನ್ ಪೊಲೀಸರ ಅತಿಥಿಯಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ.